ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 54ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 55ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಂಜೆಯಷ್ಟರಲ್ಲಿ ನಗರದ ಟಾಪ್ ರೇಟೆಡ್ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಒಂದಾದ ಅರಸ್ ಕಾಂಪೋಸಿಟ್ ಡಿಗ್ರಿ ಕಾಲೇಜನ್ನು ಸೆಲೆಕ್ಟ್ ಮಾಡಿ BSc ಇನ್ ಏರೋನಾಟಿಕಲ್ ಸೈನ್ಸ್ ಇಷ್ಟವಾದರೂ ಚುಕ್ಕಿ ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ ಪರ್ಮಿಷನ್ ಅಷ್ಟೇ, ಆಮೇಲೆ ಪರ್ಮಿಷನ್ ಇಲ್ಲ. ಅಮ್ಮ ಈ 3 ವರ್ಷ ಓದೋಕೆ ಒಪ್ಪಿರೋದೇ ಹೆಚ್ಚು. ರ್ಯಾಂಕ್ ಸ್ಟೂಡೆಂಟ್, ಅವಳಿಗೂ ಜಾಸ್ತಿ ಓದಬೇಕು, ಒಳ್ಳೆ ಜಾಬು ಡೆಸಿಗ್ನೇಷನ್ ಪಡ್ಕೋಬೇಕು ಅನ್ನೋ ಕನಸಿತ್ತು. ಮಾವಂಗೂ ಕೂಡ ಮಗಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಕನಸಿತ್ತು. ಬಹುಶಃ ನಾನೊಬ್ಬ ಅವಳ ಜೀವನದಲ್ಲಿ ಪ್ರವೇಶ ಮಾಡದೇ ಇದ್ದಿದ್ರೆ ಏನಾದರೂ ಸಾಧಿಸಿಯೇ ಸಾಧಿಸೋಳು. ನಾನು ಕಳೆದುಕೊಂಡಿದ್ದೇನಿಲ್ಲ, ಪಡೆದುಕೊಂಡಿದ್ದೇ ಹೆಚ್ಚು. ಆದರೆ ಚುಕ್ಕಿ ಆಳವಾಗಿ ಚಿಂತಿಸುತ್ತಿರುವಾಗಲೇ, ನವೀನ, ನಿನ್ನ ರೂಮ್ನ ಗ್ರೌಂಡ್ ಫ್ಲೋರ್ಗೆ ಶಿಫ್ಟ್ ಮಾಡ್ಕೊಳ್ಳೋ. ನಿನಗಂತೂ ರೂಮ್ ಸೇರಿದ್ರೆ ಎಷ್ಟು ಕೂಗಿದ್ರೂ ಕೇಳಿಸಲ್ಲ. ಹತ್ತಿ ಇಳಿಯೋಕ್ಕೆ ನನ್ನ ಕೈಲಲ್ಲಿ ಆಗಲ್ಲ. ತಗೋ, ಕಾಫಿ ಕುಡಿದು ಅಡುಗೆ ಮನೆಯಿಂದ ತರೋ ಅಷ್ಟರಲ್ಲಿ ತಣ್ಣಗಾಗೋಯ್ತು. ಕೋಲ್ಡ್ ಕಾಫಿ ಅಂದ್ಕೊಂಡು ಕುಡಿ. ಕಾಫಿ ಕಪ್ಪನ್ನು ಮುಂದಿಡಿದರು ತಾರಾ. ಹುಡುಗ್ರ ಹತ್ರ ಕೊಟ್ಕೊಳ್ಸೋದಲ್ವಾ, ಏನಕ್ಕೆ ಬರೋಕ್ಕೋದ್ರಿ ಎಂದ ನವೀನ್. ಏನೋ ಇವಾಗಲೇ ರೂಮಿಗೆ ಬರಬೇಡಿ ಅಂತಿದ್ದೀಯಾ? ನಸು ಎಕ್ಸಾಮ್ಸ್ ಬ್ಯುಸಿ ಅಂತ ಸಿಕ್ಕೇ ಇಲ್ಲ ನೀನು. ಈಗ ಫ್ರೀ ಆದ್ಯಲ್ಲ, ಅದಕ್ಕೆ ಬಂದೆ. ಪರವಾಗಿಲ್ಲ, ಮಗನ ಕೆಲಸ ತಾಯಿಗೆ ಯಾವತ್ತೂ ಭಾರ ಅಲ್ಲ. ಅದು ಸರಿ, ನೀನೇನು ಕನಸು ಕಾಣ್ತಿದ್ಯಾ? ಎಷ್ಟು ಕೂಗಿದ್ರೂ ಹಾವು ಇಲ್ಲ, ಸದ್ದಿಲ್ಲ ಅಂದರು ತಾರಾ. ಕಂಡ ಕನಸುಗಳೆಲ್ಲ ನನಸಾಗಿರ್ತಾವ? ಮತ್ತೆ ಕನಸು ಕಾಣೋ ದುರಾಸೆ ನನಗಿಲ್ಲ ಚಿಕ್ಕಮ್ಮ. ಸಾಕಿಷ್ಟು ಈ ಜನ್ಮಕ್ಕೆ. ನಿಮ್ಮ ಸೊಸೆಗೆ ಕಾಲೇಜ್ ಸರ್ಚ್ ಮಾಡ್ತಿದ್ದೆ ಅಂದ ಕಾಫಿ ಕಪ್ ಪಕ್ಕಕ್ಕಿಟ್ಟು. ಚಿಕ್ಕಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲ್ಕೊಳ್ತಾ. ನವಿ, ಆರಾಮಾಗಿದೆಯಾ ಅಲ್ವಾ ಅಂದರು ತಾರಾ ಮಡಿಲಲ್ಲಿ ಮಲಗಿದ ಮಗನ ತಲೆ ನೇವರಿಸುತ್ತಾ. ಚಿಕ್ಕಮ್ಮ, ನಿಜ ಹೇಳಿ, ನಾನು ಸ್ವಾರ್ಥಿ ಅಲ್ವಾ ಕೇಳಿದ್ದ ನವೀನ್. ಯಾಕೋ ಈ ಥರ ಯೋಚನೆ ಮಾಡ್ತಿದ್ದೀಯಾ? ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ಹೇಳಬಹುದು ಅಂದರು. ನಿಮ್ಮ ಸೊಸೆ ವಿಷಯದಲ್ಲಿ ಅಂದ ನವೀನ್. ಒಂಥರ ಸ್ವಾರ್ಥಿನೇ. ಹೇಗೆ ಅಂತೀಯಾ? ನೋಡು, ನೀನು ಮಾತ್ರ ಹೋಗಿ ನೋಡ್ಕೊಂಡು ಬಂದಿದ್ದೀಯಾ. ಅಟ್ಲೀಸ್ಟ್ ಅಲ್ಲಿದ್ದಾಗ ಕಾಲ್ ಮಾಡಿ ಚಿಕ್ಕಮ್ಮನ ಕೈಲಿ ಮಾತಾಡ್ಸೋಣ ಅನ್ನೋದು ನೆನಪಿಲ್ಲ. ಸುಧಾಕನ್ನ ಒಪ್ಸೋದ್ರಲ್ಲಿ ನಂದು ಪಾಲಿದೆ ಕಣೋ, ಮರಿಬೇಡ ಅಂದರು ತಾರಾ. ಅವನಿಗೆ ಸ್ಟೊಮಕ್ ಪೇಯ್ನ್ ಬಂದು ಮಲಗಿದ್ಲು, ಹಾಗಾಗಿ ಕಾಲ್ ಮಾಡ್ಸೋಕ್ಕಾಗಲಿಲ್ಲ. ಬಟ್ ನನ್ನ ಪ್ರಶ್ನೆ ಸೀರಿಯಸ್ ಆಗಿ ಚಿಕ್ಕಮ್ಮ ಎಂದ ನವೀನ್. ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ನನಗೆ ಗೊತ್ತಾಗ್ತಿಲ್ಲ, ಬಿಡಿಸಿ ಹೇಳೋ ಅಂದರು. ಚುಕ್ಕಿಗೆ ಅರಸ್ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಟೀಚಿಂಗ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಅವಳು ಕೂಡ ರ್ಯಾಂಕ್ ಸ್ಟೂಡೆಂಟ್. ಬಟ್ ಏನು ಪ್ರಯೋಜನ ಹೇಳಿ? ಅಮ್ಮ ಪರ್ಮಿಷನ್ ಕೊಟ್ಟಿರೋದೇ 3 ವರ್ಷ. ಅವಳೆಷ್ಟೇ ಟಾಪ್ ಸ್ಕೋರ್ ಮಾಡಿದ್ರೂ ಮುಂದೆ ಓದೋದಕ್ಕಾಗಲಿ ಜಾಬ್ ಮಾಡೋದಕ್ಕಾಗಲಿ ಪರ್ಮಿಷನ್ ಇಲ್ಲ. ನಿಜಕ್ಕೂ ಅವಳೊಬ್ಬಳು ಪ್ರತಿಭಾವಂತ ವಿದ್ಯಾರ್ಥಿನಿ. ನನ್ನಿಂದ ಅವಳ ಪ್ರತಿಭೆ ವೇಸ್ಟ್ ಆಗ್ತಿದೆ, ಅದೇ ಬೇಜಾರು ಚಿಕ್ಕಮ್ಮ ಅಂದ ನವೀನ್. ನಿನ್ನ ಮಾತು ನಿಜ ನವಿ. ನಿನ್ನ ಪ್ರೀತಿಗೋಸ್ಕರ, ಭಾವನವರ ಮೇಲಿನ ಗೌರವಕ್ಕೋಸ್ಕರ ಅವಳು ತನ್ನ ಆಸೆ ಕನಸುಗಳನ್ನು ಕೊಂದ್ಕೋತಾ ಇದ್ದಾಳೆ. ಹೆಣ್ಣು ಅಂದರೆ ಹಾಗೆ ಕಣೋ. ಪ್ರೀತಿ ಆಗಲಿ ದ್ವೇಷ ಆಗಲಿ ಕೊಟ್ಟರೆ ಕೈ ತುಂಬಾ ಕೊಡೋದು. ಈಗ ನಾನೇ ನೋಡು, ಆಗಿನ ಕಾಲದಲ್ಲೇ BA ಓದಿ ಮನೆತನನೇ ಮುಖ್ಯ ಅಂತ ಅಂದ್ಕೊಂಡಿಲ್ವಾ? ಓದಿದವರೆಲ್ಲ ಕೆಲಸಕ್ಕೆ ಹೋಗಲೇಬೇಕು ಅಂತ ಅಂದರೆ ಸಂಸಾರ ಸಂಬಂಧಗಳನ್ನು ಕಾಪಾಡೋರು ಯಾರು? ಜೋಪಾನ ಮಾಡೋರು ಯಾರು ಹೇಳು? ಹಾಗಂತ ಗೃಹಿಣಿಯರೇನು ಖಾಲಿ ಕೂತಿರಲ್ಲ. ನೋಡ್ತೀಯಲ್ಲ, ನಾನಾಗಲಿ ಅಕ್ಕ ಆಗಲಿ ಖಾಲಿ ಕೂತಿರೋದನ್ನು ನೋಡಿದ್ಯಾ ನೀನು? ಕೈ ತುಂಬ ಕೆಲಸ. ವಿ ಆರ್ ಆಲ್ಸೋ ಬ್ಯುಸಿ ಪರ್ಸನ್, ಗೊತ್ತಾ ಅಂದರು ತಾರಾ ವಾತಾವರಣ ತಿಳಿಗೊಳಿಸಲು. ಚಿಕ್ಕಮ್ಮ, ನಾನೇ ಅಲ್ಲ, ನನ್ನ ಸ್ಥಾನದಲ್ಲಿ ಬೇರೆ ಯಾವುದೇ ಹುಡುಗ ಇದ್ದಿದ್ರೂ ಅವಳನ್ನು ನನ್ನಂತೆ ಪ್ರೀತಿಸೋನು. ಅವಳನ್ನು ನೋಡಿದ್ರೆ ಎಂಥವ್ರಿಗೂ ಪ್ರೀತಿಸಬೇಕು ಅಂತ ಅನಿಸುತ್ತೆ. ಅಂಥ ಕ್ಯಾರೆಕ್ಟರ್ ಅವಳದು. ಆದರೆ ನಾನೇನು ಕೊಟ್ಟಿದ್ದೀನಿ? ಅವಳಿಗೆ ಪ್ರೀತಿ ಹೆಸರಲ್ಲಿ ಅವಳನ್ನು ನೋಡಿದ ಮೊದಲನೇ ದಿನದಿಂದಾನೇ ಇವಳು ನನ್ನವಳು ಅಂದ್ಕೊಂಡು ಅವಳು ಒಪ್ಪಿಗೆಗೂ ಕಾಯದೆ ಸರ್ವಾಧಿಕಾರಿ ಧೋರಣೆ ಮಾಡ್ಕೊಂಡು ಬಂದಿದ್ದೀನಿ. ಅಪ್ಪನ ಮೇಲಿನ ಗೌರವದಿಂದ ನನ್ನೆಲ್ಲ ಚೇಷ್ಟೆಗಳನ್ನು ಸಹಿಸ್ಕೊಂಡ್ಳು. ಚಿಕ್ಕಮ್ಮ, ನನ್ನ ಪ್ರೀತಿಗೋಸ್ಕರ ಅವಳೆಂಥ ದೊಡ್ಡ ತ್ಯಾಗ ಮಾಡಿದ್ದಾಳೆ ಅವಳಿಗೆ ಗೊತ್ತಿಲ್ಲ. ಚೈಲ್ಡ್ ಅಂತೀವಿ ಅವಳಿಗೆ, ಆದರೆ ಅವಳ ಹುಡುಗಾಟಿಗೆ ಹಿಂದಿರೋ ದೊಡ್ಡ ಗುಣ ನಮಗೆ ಯಾರಿಗೂ ಗೊತ್ತಿಲ್ಲ. ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ ನನಗೆ ಎಂದ ನವೀನ್. ಸರಿಯಾಗಿ ಹೆಸರಿಟ್ಟಿದ್ದಾಳೆ ನಿನಗೆ, ಮೆಂಟ್ಲು ಅಂತ. ನೀನು ಹೇಳೋ ಮಾತುಗಳಲ್ಲಿ ಹುರುಳಿಲ್ಲ ಅನ್ನಲ್ಲ ನವಿ. ನೀನು ಪ್ರತಿ ಮಾತುಗಳು ಸತ್ಯ. ಆದರೆ ಹಣೆ ಬರಹದ ಮುಂದೆ ನಾವೇನೂ ಅಲ್ಲ, ಋಣಾನುಬಂಧ ಅಷ್ಟೇ. ಯೋಚನೆ ಬಿಟ್ಟಾಕಿ ಆರಾಮಾಗಿರು ಆಯಿತಾ ಅಂತ ತಾರಾ ಹೇಳಿದರು. ಕರಣ್ ಕೂಗಿದ ಸದ್ದು ಕೇಳಿ, ನೋಡು ನೀನು ಚಿಕ್ಕ ತಮ್ಮ ಕೂಗಾಡ್ತಾ ಇದ್ದಾನೆ, ನಾನಿನ್ನು ಬರ್ತೀನಿ ಎನ್ನುತ್ತಾ ಎದ್ದು ಹೊರ ನಡೆದರು ತಾರಾ. ಕಾಲೇಜ್ ಬಗ್ಗೆ ಮಾಹಿತಿ ಕೊಡಲು ನಕ್ಷತ್ರಳಿಗೆ ಕಾಲ್ ಮಾಡಿ ವಿವರಿಸಿದ. ಯಾವುದೋ ಒಂದು ಕಾಲೇಜ್ ನೋಡೋ ಅಂದಳು ನಿರಾಸಕ್ತಳಂತೆ. ಕೇಳಬೇಕೆಂದುಕೊಂಡ ಪ್ರಶ್ನೆ ಗಂಟಲಲ್ಲೇ ಉಳಿಯಿತು. ಎದುರಿಗೆ ಸಿಕ್ಕಾಗಲೇ ಕೇಳಿದರಾಯಿತು ಎಂದುಕೊಂಡ ನವೀನ್. ಶರದಿ ಮತ್ತು ಸ್ನೇಹ ನನ್ನ ಬಿಟ್ಟು ಹೋಗಲ್ಲ. ಅವರಿಗೂ ಹೇಳಬೇಕಾಗಿತ್ತು.
ಮನೆಯಲ್ಲಿ ಕೇಳಿ ಒಪ್ಪಿಗೆ ತಗೊಳ್ಳೋರು ಅಂದ್ಲು ನಕ್ಷತ್ರ. ಮತ್ತ್ಯಾಕೆ ತಡ, ಹಾಕು ಕಾನ್ಫರೆನ್ಸ್, ಹೇಳ್ತೀನಿ ಅಂದ ನವೀನ್. ನವೀನ್, ಸುಮ್ಮನೆ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜ್ ನೋಡಿ, ಪ್ರೈವೇಟ್ನಲ್ಲಿ ದುಡ್ಡು ವೇಸ್ಟು. ನಾನಂತೂ ಡಿಗ್ರಿ ಆದಮೇಲೆ ಸೆಟಲ್ ಆಗ್ತೀನಪ್ಪ, ನನಗೇನು ಜಾಬ್ ಮಾಡೋ ಆಸೆ ಇಲ್ಲ ಅಂದಳು ಸ್ನೇಹ. ಅವಳದಿದ್ದಿದ್ದೇ ಬಿಡೋ ನೀನು, ಸೋಂಬಾರಿ ಸಿದ್ಧಿ ಅಂದಳು ನಕ್ಷತ್ರ. ತಾವು ನೆಕ್ಸ್ಟ್ ಅದೇ ಆಗೋದು. ನವೀನ್ ಹಾಸ್ಪಿಟಲ್ನ ಕಳಿಸು, ಮನೆಗೆ ನೋಡ್ಕೋ ಅಷ್ಟೇ. ನಕ್ಷು, ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆ ಹತ್ರ ಇರೋ ಕೀ ಗೊಂಚಲು ಮಾತ್ರ ಇಸ್ಕೋಬೇಡ್ವೆ ನೀನು. ಯತೀಶ್ ಹೇಳ್ತಿದ್ರು ನವೀನ್ ಅವ್ರ ಮನೆ ತುಂಬ ದೊಡ್ಡದಂತೆ, 20 ಬೆಡ್ರೂಮ್ಸೇ ಇದ್ದಾವಂತೆ. ನೀನು ಇಡೀ ದಿನ ಮನೆ ತುಂಬ ಓಡಾಡಿನೇ ಸುಸ್ತಾಗಿರ್ತೀಯ. ನವೀನ್ ಅವರು ನೈಟ್ ಮನೆಗೆ ಬರೋ ಅಷ್ಟರಲ್ಲಿ ನೀನಿದ್ದೇ ಹೋಗಿರ್ತೀಯ ಅಷ್ಟೇ ಎಂದು ಸ್ನೇಹ ಒಟಗುಡುತ್ತಿದ್ದರೆ, ಅಮ್ಮ ಮಾರಾಯ್ತಿ, ಸ್ವಲ್ಪ ಸ್ಟಾಪ್ ಕೊಡೆ, ನಕ್ಷತ್ರ ಶರದಿ ಇಬ್ಬರು ಒಟ್ಟಿಗೆ ಹೇಳಿದರು. ಬ್ರೋ ಲೈನಲ್ಲಿದ್ದಾರೆ ಅನ್ನೋ ಸೆನ್ಸ್ ಇಲ್ಲ ಇವಳಿಗೆ, ಶರದಿ ಗೊಣಗಿದಳು. ಅಲ್ವೇ, ನಮ್ಮ ಅಣ್ಣನ ಹತ್ರ ಯಾವಾಗಲೇ ಇಷ್ಟೊಂದು ಮಾತಾಡಿದೆ ನೀನು. ಏನು ಬೆಡ್ ಕಾಫಿ ಅಗ್ರಿಮೆಂಟ್ ಜೋರಾಗಿ ನಡೀತಿರೋ ಹಾಗಿದೆ, ನಕ್ಷತ್ರ ಕೆಣಕಿದಳು. ಸ್ನೇಹ ಫಿಕ್ಸಾ, ನವಿ ಕೇಳಿದ. ಅಯ್ಯೋ ಸುಮ್ನಿರಿ ನವೀನ್, ನಿಮ್ಮ ಫ್ರೆಂಡು ಸದ್ದಾಂ ಹುಸೇನ್ನ ವಂಶಜ ಅನಿಸುತ್ತೆ, ಲೇಟ್ ಲತೀಫಾ. ಅಗ್ರಿಮೆಂಟ್ ಓಕೆ ಆದರೆ ನಂದೇನು ಅಬ್ಜೆಕ್ಷನ್ ಇಲ್ಲಪ್ಪ, ನಾನು ರೆಡಿ ಎಂದಳು ಎಂದಿನಂತೆ. ಕಾಮಿಡಿಗಷ್ಟೇ, ಡೋಂಟ್ ಟೇಕ್ ಇಟ್ ಸೀರಿಯಸ್ ಅನ್ನುತ್ತಾ. ಬ್ರೋ, ಕಾಲೇಜ್ ಬಗ್ಗೆ ನೀವು ಹೇಳಿ, ಅವಳು ವಟ ಅಂತಾನೆ ಇರ್ತಾಳೆ, ಅವಳದಿದ್ದದ್ದೇ ಅಂತ ಶರದಿ ಹೇಳಿದ್ಲು. BSc ಏರೋನಾಟಿಕಲ್ ಸೈನ್ಸ್ ಇದೆ ಆ ಕಾಲೇಜ್ನಲ್ಲಿ. ನನಗೂ ಇಷ್ಟ ಆಯಿತು ಕೋರ್ಸ್, ಬಟ್ ಅದನ್ನ ಮಾಡಿದ್ರೆ ಚುಕ್ಕಿನ ಔಟ್ಸೈಡ್ ಕಳ್ಸೋಕ್ಕಾಗಲ್ಲ, ಹಾಗಾಗಿ ಬೇಡ ಅಂದ್ಕೊಂಡೆ. ನೀವಿಬ್ಬರಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಆಪರ್ಚುನಿಟೀಸ್ ಚೆನ್ನಾಗಿದೆ ಎಂದ ನವೀನ್. ಮತ್ತೆ ನಕ್ಷು, ಸ್ನೇಹ ಪ್ರಶ್ನಾರ್ಥಕವಾಗಿ ಕೇಳಿದ್ಲು. ನಕ್ಷತ್ರಳಂತೂ ಏನೂ ಹೇಳೋ ಗೋಜಿಗೆ ಹೋಗದೆ ಸುಮ್ಮನಿದ್ಲು. ಇಷ್ಟು ದಿನ ಹರುಷವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗಿತ್ತು. ಎಷ್ಟು ಓದಿದರೇನು, ಇಷ್ಟೇ ಜೀವನ ಅಂತ ಅನಿಸ್ಬಿಟ್ಟಿತ್ತು ಅವಳಿಗೆ. ಚುಕ್ಕಿಗೆ BSc ಇನ್ ಬಯೋಟೆಕ್ನಾಲಜಿ ಸೆಲೆಕ್ಟ್ ಮಾಡಿದ್ದೀನಿ, ಕೋರ್ಸ್ ಚೆನ್ನಾಗಿದೆ, ನೋಡೋಣ ಮುಂದೆ. ಅವನಿಗೂ ಕೂಡ ನೋವಾಗಿದೆ ಎನ್ನುವುದು ಅರಿವಾಯಿತು ನಕ್ಷತ್ರಳಿಗೆ. ಕ್ರಿಟಿಕಲ್ ಆಗುವಂಥ ಕೋರ್ಸ್ ಸೆಲೆಕ್ಟ್ ಮಾಡಿರಬೇಕು, ಹಬ್ಬ ಮಾಡ್ತೀನಿ ನಿನಗೆ, ಹೆದರಿಸುವವಳಂತೆ ಹೇಳಿದ್ದಳು ನಕ್ಷತ್ರ. ಹಾಗಾದರೆ ನಾನು ಅದೇ ಕೋರ್ಸ್ ತಗೋತೀನಿ ನಕ್ಷು, ಇಲ್ಲದೇ ಇರದೆ ಅವಳಿಲ್ಲದೆ ಇರೋಕ್ಕಾಗಲ್ಲ ನನ್ನಿಂದ, ಶರದಿ ತಟ್ಟನೆ ಉತ್ತರಿಸಿದ್ದಳು. ಶರದಿ, PU ಮುಗಿಯೋವರೆಗೂ ನಾನು ಸತಿ ಎತ್ತಿ ಒಂದೇ ಡೆಸ್ಕ್ನಲ್ಲಿ ಇರ್ತಿದ್ವಿ. ಆಮೇಲೆ ನಾನು ಮೆಡಿಕಲ್ ಹೋದೆ, ಅವರಿಬ್ಬರು ಇಂಜಿನಿಯರಿಂಗ್ ಹೋದರು. ಒಂದೇ ಕ್ಯಾಂಪಸ್, ಫ್ರೀ ಟೈಮ್ನಲ್ಲಿ ಸಿಗ್ತಿರ್ಲಿಲ್ವಾ ನೋಡಿ, ಇಬ್ಬರು ಬೇರೆ ಕೋರ್ಸ್ ಇಷ್ಟ ಆದರೆ ಎನ್ನುತ್ತಾ ಕೆಲವು ಕೋರ್ಸ್ಗಳನ್ನು ಹೇಳಿ ಆಪರ್ಚುನಿಟೀಸ್ಗಳನ್ನು ವಿವರಿಸಿದ. ಏನು ನವೀನ್, ನೀವು ನಮ್ಮನ್ನು ದೂರ ಮಾಡೋಕ್ಕೆ ನೋಡ್ತಾ ಇದ್ದೀರಾ? ಅವರಿಬ್ಬರು ಬಯೋಟೆಕ್ನಾಲಜಿ ಅಂದಮೇಲೆ ನಾನು ಅದೇ ಫಿಕ್ಸು, ಹೇಗೋ ಗುಂಪ್ನಲ್ಲಿ ಗೋವಿಂದ ಅಂತ 3 ವರ್ಷ ಓದ್ತೀನಪ್ಪ ಅಂದಳು ಸ್ನೇಹ ಓದು ಮುಗಿದರೆ ಸಾಕು ಎನ್ನುವವಳಂತೆ. 3 ವರ್ಷ ಆದಮೇಲೆ, ನವಿ ಪ್ರಶ್ನಾರ್ಥಕವಾಗಿ ಕೇಳಿದ. ಆಮೇಲೇನು, ನಮ್ಮ ಅಣ್ಣನ ಹತ್ರ ಬೆಡ್ ಕಾಫಿ ಮಾಡಿಸ್ಕೊಂಡು ಕುಡಿದು ಸೂರ್ಯ ನೆತ್ತಿ ಮೇಲೆ ಬರೋವರೆಗೂ ಎಮ್ಮೆ ಥರ ಬಿತ್ಕೋತಾಳ ಅಷ್ಟೇ. ಸ್ನೇಹ, ಓದೋದನ್ನು ಶಿಕ್ಷೆ ಅನ್ನೋ ಥರ ಆಡ್ತೀಯಲ್ಲ, ನಿಜ ಹೇಳು, ಇಷ್ಟು ವರ್ಷ ಹೇಗೆ ಪಾಸಾದೆ ನೀನು ಅಂದ ನವೀನ್. ಏನೋ ಅಕ್ಕಪಕ್ಕದವರ ಆಶೀರ್ವಾದದಿಂದ ಅಂದಳು ಸ್ನೇಹ ನಗುತ್ತಾ. ಬ್ರೋ ಹಾಗೇನಿಲ್ಲ, ಅವಳು ನಮ್ಮ ಥರ ಯಾವಾಗಲೂ ಬುಕ್ಸ್ ಇಟ್ಕೊಂಡು ಕೂರಲ್ಲ, ಕೂತು ಓದಲ್ಲ, ಫಾಸ್ಟಾಗಿ ಓದ್ತಾಳೆ. ಒಂದು ಸಾರಿ ಓದಿದ್ರೆ ಸಾಕು, ಮೈಂಡಲ್ಲಿ ರೆಕಾರ್ಡ್ ಆದಂಗೆ ನೆನ್ಪಿಟ್ಕೋತಾಳೆ, ಬರೀ ಡವ್ ಮಾಡ್ತಾಳೆ ಅಷ್ಟೇ ಹಾಗಂತ ಶರದಿ ಹೇಳಿದ್ಲು. ಹ್ಞೂ ಕಣೋ, ಅವಳ ಮೈಂಡ್ ಸ್ಟೋರೇಜ್ ಜಾಸ್ತಿ ಇದೆ ಅಂದಳು ನಕ್ಷತ್ರ ಧನಿಗೂಡಿಸುತ್ತಾ. ಸರಿ, ಮನೆಗಳಲ್ಲಿ ಹೇಳಿ ನಾಳೆ ಬನ್ನಿ, ಸಿಟಿಗೆ ಅಪ್ಲಿಕೇಶನ್ ಹಾಕಿ ಬಂದ್ರಾಯ್ತು ಅಂತ ಹೇಳಿ. ಚುಕ್ಕಿ, ಹುಷಾರಾದ, ನಾಳೆ ಹೋಗೋಕ್ಕಾಗುತ್ತಾ ಅಂದ ಅನುಮಾನಿಸುತ್ತಾ. ಹಣೆ ಚಚ್ಚಿಕೊಳ್ಳುತ್ತಾ ಹ್ಞೂ ಎಂದು ಉಸುರಿದಳು. ಏನಾಯ್ತೆ ನಕ್ಷು ಅಂದ ಸ್ನೇಹ ಶರದಿಗೆ. ಏನಿಲ್ಲ, ನಾಳೆ ಸಿಗ್ತೀನಿ ಬಿಡಿ ಅಂದಳು ಬಾಯ್ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡುತ್ತಾ. ಮಾತು ಮುಗಿಸಿ ಹೊರಬಂದ ನಕ್ಷತ್ರ, ಪಪ್ಪ ನವೀನ್ ಕಾಲ್ ಮಾಡಿದ್ದ ಎಂದು ಕೋರ್ಸ್ ಮತ್ತು ಕಾಲೇಜಿನ ಬಗ್ಗೆ ಅಪ್ಪನಿಗೆ ವಿವರಿಸಿದ್ಲು. ಅರಸ್ ಕಾಲೇಜ್, ನನ್ನ ಮಗ ಸ್ನೇಹಿತನ ಮಗನೂ ಅದೇ ಕಾಲೇಜ್ನಲ್ಲಿ ಓದ್ತಾ ಇರೋದು, ತುಂಬ ಚೆನ್ನಾಗಿದೆ, ಕೇಳಿದ್ದೀನಿ ನಾನು ಕೂಡ. ಫೀಸ್ ಬಗ್ಗೆ ಏನಾದರೂ ಹೇಳಿದ್ನಾ ಅಂದರು ವಿಶ್ವನಾಥರು. ಏನೂ ಹೇಳಲಿಲ್ಲ ಪಪ್ಪ, ನಾಳೆ ಬರ್ತಾನಂತೆ, ಅವಾಗ ಕೇಳಿ ಅಂದಳು. ತಿಂಗಳುಗಳಿಂದ ನಿಂತಿದ್ದ ವಿದ್ಯಾರ್ಥಿ ಜೀವನ ಮತ್ತೆ ಶುರುವಾಗುತ್ತಿರುವ ಖುಷಿ ಅವಳ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು. 3 ವರ್ಷ ಸುಮ್ಮನೆ ಟೈಮ್ ವೇಸ್ಟ್, ಮದುವೆ ಆಗಿದ್ರೆ ಆಗ್ತಿತ್ತು. ಪೂರ್ಣಿಮಾ ಒಳಗಿನಿಂದಲೇ ಗೊಣಗಿದರು. ಪೂರ್ಣ, ನೀನು ಸುಮ್ಮನೆ ಇರ್ತೀಯಾ? 3 ವರ್ಷ ಆದಮೇಲೆ ಮದುವೆ ಸಂಸಾರದ ಜಂಜಾಟ ಇದ್ದಿದ್ದೆ, ಅವಳನ್ನು ನೆಮ್ಮದಿಯಾಗಿ ಓದೋದಕ್ಕೆ ಬಿಡು. ವಿಶ್ವನಾಥರು ತಾಕೀತು ಮಾಡಿದ್ದರು ಮಡದಿಗೆ. ಮಲ್ಗೋಗು ಬಂಗಾರ, ಕಾಲೇಜ್ ಶುರು ಆದರೆ ನಿದ್ದೆ ಸರಿಯಾಗಿ ಮಾಡೋಕ್ಕಾಗಲ್ಲ, ಓದಿ ಏನು ಪ್ರಯೋಜನ ಅಂತ ನೆಗ್ಲೆಕ್ಟ್ ಮಾಡಿಬಿಡ. ನವೀನ್ ಯಾವುದನ್ನು ಮುಂದಾಲೋಚನೆ ಇಲ್ಲದೆ ಮಾಡಿರಲ್ಲ, ನಿನ್ನ ಓದು ಯಾವತ್ತೂ ವೇಸ್ಟ್ ಆಗೋಗೋದಕ್ಕೆ ಅವನು ಬಿಡೋದಿಲ್ಲ, ಚೆನ್ನಾಗಿ ಓದು ಅಂತ ವಿಶ್ವನಾಥರು ಹೇಳಿದರು. ಓಕೆ ಪಪ್ಪ, ಗುಡ್ ನೈಟ್ ಎಂದು ಹೇಳಿ ಮಲ್ಗೋದಿಕ್ಕೆ ಹೋದ್ಲು ನಕ್ಷತ್ರ. ಇತ್ತ ನವೀನ್ ಕೂಡ ಗೌಡರಿಗೆ ಕಾಲೇಜು ವಿಷಯವಾಗಿ ಮಾಹಿತಿ ತಿಳಿಸಿ ತಾನು ಕೈಗೊಂಡಿದ್ದ ನಿರ್ಧಾರವೊಂದನ್ನು ಹೇಳಿದ್ದ. ಲಕ್ಷ್ಮೀನ ತನ್ನಿಷ್ಟಕ್ಕೆ ತಾನು ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದಾಗ ಮಗ ಹೇಗೆ ವರ್ತಿಸ್ತಾನೋ ಅನ್ನೋ ಅಳುಕಿದ್ದ ಗೌಡರಿಗೆ ಸೊಸೆಯ ಭವಿಷ್ಯದ ಬಗ್ಗೆ ಮಗನ ನಿರ್ಧಾರವನ್ನು ಕೇಳಿ ಗೌಡರಿಗೆ ಹೆಮ್ಮೆಯಾಗಿತ್ತು.
ಮದುವೆ ನಿಶ್ಚಯ ಆಗಿರೋ ಹುಡುಗಿ ಲಕ್ಷಣವಾಗಿ ಬಟ್ಟೆ ಹಾಕೋಬಾರ್ದಾ? ಇನ್ನಾದರೂ ಗಂಡ್ಮಕ್ಳಂಗೆ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದನ್ನು ಬಿಡು. ನವೀನ್ ಹೇಳಿದ ಸಮಯಕ್ಕಿಂತ ಮುಂಚೆಯೇ ಜೀನ್ಸ್ ತೊಟ್ಟು ಸಿದ್ಧಳಾಗಿದ್ದ ಮಗಳನ್ನು ನೋಡುತ್ತಾ ಪೂರ್ಣಿಮಾ ಹೇಳಿದರು. ಅಮ್ಮ, ನೀನು ಸುಮ್ಮನೆ ಇರ್ತೀಯಾ? ಅರಸ್ ಕಾಲೇಜ್ ಅಂದರೆ ಎಷ್ಟು ರೆಪ್ಯೂಟೆಡ್ ಕಾಲೇಜ್ ಗೊತ್ತಾ? ನಮ್ಮ ಮಾಳ್ವಾಸ್ಗಿಂತ ಸ್ಟ್ಯಾಂಡರ್ಡ್. ನಕ್ಷತ್ರ ಕೂಡ ಉತ್ತರ ಕೊಟ್ಟಿದ್ಲು. ಹಾಕೋ ಬಟ್ಟೆಲಿಲ್ಲ ಸ್ಟ್ಯಾಂಡರ್ಡ್, ಓದ್ ತೋರಿಸು. ನಿನ್ನ ಪ್ರಕಾರ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳೋರು, ಚೂಡಿದಾರ್ ಹಾಕ್ಕೊಳ್ಳೋರು ಎಲ್ಲ ದಡ್ರು ಅಂತಾನಾ? ನಾನು ಆ ಥರ ಹೇಳಿಲ್ಲಮ್ಮ, ಈಗಿನ ಕಾಲಕ್ಕೆ ತಕ್ಕಂತಿರಬೇಕು ಅಷ್ಟೇ. ನಕ್ಷತ್ರ ಕೂಡ ಹೇಳಿದ್ಲು. ಯಾವನೋ ಮುಸಲ್ಮಾನ್ ಹುಡುಗಿಯೂ ಬುರ್ಕಾ ಧರಿಸೋದನ್ನು ಬಿಟ್ಟಿಲ್ಲ, ಹುಡುಗನೂ ನಮಾಜು ಮಾಡೋದನ್ನು ಬಿಟ್ಟಿಲ್ಲ, ಯಾವೊಬ್ಬ ಕ್ರೈಸ್ತನೂ ಚರ್ಚ್ಗೋಗಿ ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿಲ್ಲ. ಈಗಿನ ಕಾಲದಲ್ಲೂ ನಮ್ಮವೇ ಫ್ಯಾಷನ್ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗೋದು, ತಿಲಕ ಇಡೋದು, ಕೈಗೆ ಬಳೆ ಹಾಕೋದು, ಹೂ ಮುಡಿಯೋದು, ಅರಿಶಿನ ಕುಂಕುಮ ಇಡೋದು, ವಿಭೂತಿ ತರಿಸೋದನ್ನು ಬಿಟ್ಟಿರೋದು ಎಂದು ಪೂರ್ಣಿಮಾ ಹೇಳುವಾಗಲೇ ಕರೆಕ್ಟಾಗಿ ಹೇಳಿದ್ರಿ ಅಮ್ಮ ಎನ್ನುತ್ತಾ ಒಳ ಬಂದ ನವೀನ್. ಬಾಪ್ಪ, ನಿಂದಾರಿನೇ ಕಾಯ್ತಿದ್ವಿ. ಅಮ್ಮ, ನನ್ನ ಲಂಚ್ ಬ್ಯಾಗ್ ರೆಡಿನಾ? ಹೆಗಲಿಗೆ ಸ್ಕೂಲ್ ಬ್ಯಾಗ್ ಇರಿಸಿಕೊಂಡು ಜೀವನ್ ಕೂಡ ಹೊರ ಬಂದ. ಸ್ಕೂಲ್ಗೆ ಹೊರಟೇನೋ? ಇರು, ನಾನೇ ಡ್ರಾಪ್ ಮಾಡ್ತೀನಿ ಅಂದ ನವೀನ್. ಸುಮ್ಮನಿರಿ ಬಾಬಾ, ಸದ್ಯ ನಕ್ಷುಗೆ ಕ್ಲಾಸ್ ಆಗ್ತಿದ್ದೆ, ಇಲ್ಲೇ ಇದ್ದರೆ ನನಗೂ ಶುರು ಆಗುತ್ತೆ. ನಾನು ಸ್ಕೂಲ್ ಬಸ್ ಬರುತ್ತೆ, ನಾನು ಹೋಗ್ತೀನಿ ಅಂದ ಪೂರ್ಣಿಮಾ ಅಡುಗೆ ಮನೆಯಿಂದ ತಂದುಕೊಟ್ಟ ಲಂಚ್ ಬ್ಯಾಗ್ ಪಡೆದುಕೊಂಡು. ಕಳ್ಳ ಅವನು, ಹಾಗೆ ನೈಸಾಗಿ ಜಾರ್ಕೋತಾನೆ, ಸಿಗಾಕೊಳ್ಳಲ್ಲ ಅಂದರು ಪೂರ್ಣಿಮಾ. ಬಾಯ್ ಅಮ್ಮ, ಬಾಯ್ ಬಾಬಾ. ಬಾಯ್ ಕಣೆ ನಕ್ಷು, ಆಲ್ ದ ಬೆಸ್ಟ್ ಹೇಳಿ ಹೊರ ನಡೆದ ಜೀವನ್. ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ವಿಶ್ವನಾಥರು ಟಿಫನ್ ಮಾಡೋಗಿ ಇಬ್ರು ಅಂತ ಹೇಳಿದರು. ಮಾವ, ನಿಮ್ಮ ಹತ್ರ ಮಾತಾಡಬೇಕಿತ್ತು ಸ್ವಲ್ಪ ಅಂದ ನವೀನ್. ನನ್ನ ಹತ್ರನಾ? ಮಾತಾಡು ಅಂದರು ವಿಶ್ವನಾಥರು. ಚುಕ್ಕಿ, ನಿನ್ನ ID ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಎತ್ತಿಟ್ಕೋ ಹೋಗು ಅಂದ ನವೀನ್. ಅದೆಲ್ಲ ರೆಡಿಯಾಗಿದೆ ಅಂದಳು ಮುಖ ಊದಿಸಿಕೊಂಡು. ನವೀನ್ ಏನೋ ಪರ್ಸ್ನಲ್ಲಾಗಿ ಮಾತಾಡಬೇಕು ಅನ್ನೋ ಥರ ಇದೆ ಅರಿತುಕೊಂಡ ವಿಶ್ವನಾಥರು, ನಕ್ಷು, ಅಮ್ಮನ ಹತ್ರ 2 ಲೋಟ ಟೀ ಮಾಡಿಸ್ಕೊಂಡು ತೊಗೊಂಡು ಬಾ ನನ್ನ ರೂಮ್ಗೆ. ಬಾ ನವೀನ್ ಎನ್ನುತ್ತಾ ಅವನನ್ನು ರೂಮ್ಗೆ ಕರೆದುಕೊಂಡು ಹೋದರು. ಯಾರಾದರೂ ಏನಾದರೂ ಹೇಳಿದ್ರೆ ಒಂದು ಮಾತಿಗೆ ಕೇಳೋಕ್ಕಾಗಲ್ಲ ಅಲ್ವಾ ನಿನಗೆ ಎನ್ನುತ್ತಾ ಟೀ ಮಾಡಲು ಅಡುಗೆ ಮನೆ ಹೊಕ್ಕಿದ್ದರು ಪೂರ್ಣಿಮಾ. ಏನು ಮಾತಾಡಬೇಕು ಇವನ ಅಪ್ಪನ ಹತ್ರ? ನನ್ನ ಎದುರಿಗೆ ಮಾತಾಡೋ ಅಂಥದ್ದು ಯೋಚಿಸುತ್ತಲೇ ಅಮ್ಮನನ್ನು ಹಿಂಬಾಲಿಸಿದಳು. ಹೇಳಪ್ಪ, ಏನು ವಿಷಯ ಅಂದರು ವಿಶ್ವನಾಥರು ಮಡದಿ ಇಸ್ತ್ರಿ ಮಾಡಿಟ್ಟಿದ್ದ ಶರ್ಟ್ ಹಾಕಿಕೊಳ್ಳುತ್ತಾ. ಮಾವ, ಮೊದಲಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನನ್ನ ಕ್ಷಮಿಸ್ತೀರಾ ಅಲ್ವಾ? ನವೀನ್ ಕೇಳಿದ್ದ. ಕ್ಷಮಿಸುವಂಥ ತಪ್ಪು ನೀನೇನು ಮಾಡಿದೀಯಾ? ವಿಶ್ವನಾಥರು ಆತಂಕದಿಂದ ಕೇಳಿದ್ದರು. ಚುಕ್ಕಿಗೂ ತುಂಬ ಓದಬೇಕು ಅನ್ನೋ ಆಸೆ ಇತ್ತು, ನಿಮಗೂ ಕೂಡ ಮಗಳನ್ನು ಓದಿಸ್ಬೇಕು ಅನ್ನೋ ಆಸೆ ಇತ್ತು. ನನ್ನಿಂದ ನಿಮ್ಮ ಆಸೆಗೆ ತಿಲಾಂಜಲಿ ಬಿಡೋ ಹಾಗಾಯಿತು. ನಂಗೆ ಗೊತ್ತು ಮಾವ, ನಿಮ್ಮ ಮಗಳೇ ನಿಮ್ಮ ದೊಡ್ಡ ಕನಸು. ನಿರಾಳವಾಗಿ ನಿಟ್ಟುಸಿರು ಬಿಡುತ್ತಾ, ಇಷ್ಟೇನಾ? ನಾನೇನೋ ಅಂದ್ಕೊಂಡು ಒಂದು ಕ್ಷಣ ಟೆನ್ಷನ್ ಆಗಿಬಿಟ್ಟಿದ್ದೆ. ಬೇಜಾರಿಲ್ಲ ಅಂತಲ್ಲ, ಒಂದು ಸ್ವಲ್ಪ ಇರೋದು ನಿಜ. ಆದರೆ ಮಗಳು ಒಂದೊಳ್ಳೆ ಮನೆ ಸೇರ್ತಿದ್ದಾಳಲ್ಲ ಅನ್ನೋ ಸಮಾಧಾನ ಇದೆ. ಮಗಳು ಕಣ್ಮುಂದೆ ಸುಖವಾಗಿರೋದಕ್ಕಿಂತ ದೊಡ್ಡ ಕನಸು, ನೆಮ್ಮದಿ ತಂದೆಗೆ ಮತ್ತೊಂದಿಲ್ಲ ವಿಶ್ವನಾಥರು ಹೇಳಿದರು. ನಿಜ ಮಾವ, ಆದರೂ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಅದು ನಿನ್ನ ದೊಡ್ಡ ಗುಣ. ಹೇಳು, ಏನು ನಿರ್ಧಾರ? ವಿಶ್ವನಾಥರು ಕೇಳಿದರು. ನಕ್ಷತ್ರಳಿಗೆ ಸೆಲೆಕ್ಟ್ ಮಾಡಿದ್ದ ಕಾಲೇಜ್ ಕೋರ್ಸ್ ಹೇಳಿ ತನ್ನ ಮುಂದಿನ ಉದ್ದೇಶವನ್ನು ಹೇಳಿ, ಮಾವ, ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ನನ್ನಿಂದ ಚುಕ್ಕಿ ಭವಿಷ್ಯ ಹಾಳಾಯಿತು ಅಂತ. ಅದನ್ನು ಸ್ವಲ್ಪನಾದರೂ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಚುಕ್ಕಿ ಎಜುಕೇಷನ್ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋತೀನಿ. ಅಪ್ಪನ ದುಡ್ಡಿಂದ ಏನು ಓದಿಸಲ್ಲ. ನಾನು ಪ್ರಾಕ್ಟೀಸ್ ಶುರು ಮಾಡ್ತಿದ್ದೀನಲ್ಲ, ನಂದು ದುಡಿಮೆ ಸ್ಟಾರ್ಟ್ ಆಗುತ್ತೆ. ನಾನೇ ದುಡಿದು ಸ್ವಂತ ದುಡ್ಡಲ್ಲಿ ಅವಳನ್ನು ಓದಿಸ್ಬೇಕು ಅನ್ನೋದೇ ನನ್ನ ಆಸೆ ಮಾವ. ಪ್ಲೀಸ್ ಇಲ್ಲ ಅನ್ಬೇಡಿ. ಹಾಗೆ ಈ ಕೋರ್ಸ್ ಕೊಡಿಸಿರೋ ಉದ್ದೇಶ ಈಗಲೇ ಅವಳಿಗೆ ಹೇಳಬೇಡಿ. ನನಗೆ ನಿಮಗೆ ಅಪ್ಪಂಗಷ್ಟೇ ಗೊತ್ತಿರೋದು. ನಾನು ನಿಮಗೆ ಮಾತು ಕೊಡ್ತೀನಿ ಮಾವ, ನಿಮ್ಮ ಮಗಳ ಭವಿಷ್ಯನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ನಿಮ್ಮ ಆಸೆಯಂತೆ ಶಿವರಾಮೇಗೌಡರ ಮನೆ ಸೊಸೆ ಅನ್ನೋ ಲೆವೆಲ್ ಅಲ್ಲದೆ ನಕ್ಷತ್ರ ಅನ್ನೋ ಹೆಸರಿಗೆ ಒಂದು ಸ್ವಂತ ಐಡೆಂಟಿಟಿ ಕಟ್ಕೊಡೋದು ನನ್ನ ಜವಾಬ್ದಾರಿ, ಕರ್ತವ್ಯ ಎಂದ ನವೀನ್ ಮಾತಿನಿಂದ ವಿಶ್ವನಾಥರಿಗೆ ಅದುವರೆಗೂ ಇದ್ದ ಬೇಸರವೆಲ್ಲ ಗಾಳಿಗೆ ಸಿಕ್ಕ ತರಗೆಲೆಯಂತೆ ಹಾರಿ ಹೋಗಿತ್ತು. ಮಗಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಭರಿಸುವ ಮನಸ್ಸಿದ್ದರೂ ನವೀನನ ಮನಸ್ಸಿನಲ್ಲಾಗುತ್ತಿರುವ ಪಶ್ಚಾತ್ತಾಪವ ಅರಿತು ಮಗಳ ಎಜುಕೇಷನ್ ದುಡ್ಡನ್ನೇ ಅವಳಿಗೆ ಖರ್ಚು ಮಾಡಿದ್ರೆ ಆಯಿತು ಅಂದ್ಕೊಂಡು ಒಪ್ಪಿಗೆ ಕೊಟ್ಟಿದ್ರು. ಪಪ್ಪ, ಟೀ. ರೂಮಿನ ಹೊರಗೆ ನಿಂತಿದ್ದಳು ನಕ್ಷತ್ರ. ಕೇಳಿಸಿಕೊಂಡಳೆ ತಮ್ಮ ಮಾತನ್ನು ಎಂಬಂತೆ ಮುಖ ನೋಡಿಕೊಂಡವರ ಮುಖಭಾವ ಅರ್ಥವಾದವಳಂತೆ. ನಿಮ್ಮಿಬ್ಬರು ಮಾತುಗಳನ್ನೆಲ್ಲ ನಾನೇನು ಕದ್ದು ಕೇಳಿಸ್ಕೊಂಡಿಲ್ಲ. ಟೀ ಟ್ರೇಯನ್ನು ಟೀಪಾಯ್ ಮೇಲಿಟ್ಟು ಮೂತಿ ತಿರುವಿ ಹೊರಬಂದಳು. ಮಗಳಿಗೆ ಕೋಪ ಬಂದಿದೆ. ನಾನು ಸಮಾಧಾನ ಮಾಡ್ತೀನಿ ಬಿಡಿ ಮಾವ. ಟೀ ಕುಡಿದು ಇಬ್ಬರು ಆಚೆ ಬಂದರು. ತಿಂಡಿ ತಿಂದು ಹೊರಡುವಾಗ ಜೊತೆಯಲ್ಲಿ ಹೊರಡದ ಅಪ್ಪನನ್ನು ನೋಡಿದವಳು, ಪಪ್ಪ ನೀವು ಬರಲ್ವಾ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದ್ಲು. ಇವಾಗಿನಿಂದನೇ ಇವನೇ ಜವಾಬ್ದಾರಿ ಹೊತ್ಕೋತಿದ್ದಾನೆ ಅಂದ್ಕೊಳ್ತಾ. ನೀವು ಹೋಗಿ ಕಾಲೇಜ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಬನ್ನಿ. ಅಷ್ಟರಲ್ಲಿ ಸಿಟಿಗೆ ಬರ್ತೀನಿ ಬಂಗಾರ. ನಿನಗೊಂದು ಸರ್ಪ್ರೈಸ್ ಇದೆ ಇವತ್ತು ಅಂದರು ವಿಶ್ವನಾಥರು. ಸರ್ಪ್ರೈಸ್ ಎಂದ ಕೂಡಲೇ ಖುಷಿಯಾಗಿ ಓಕೆ ಪಪ್ಪ ಅಂದಳು ನಕ್ಷತ್ರ.
ಹೇಳಿದ ಲೊಕೇಶನ್ನಲ್ಲಿ ಶರದಿ ಮತ್ತು ಸ್ನೇಹ ಆಗಲೇ ಬಂದು ಕಾಯ್ತಾ ಇದ್ರು. ಅರಸ್ ಕಾಲೇಜಿನ ಕ್ಯಾಂಪಸ್ ಹೊಕ್ಕು ವಿಸಿಟರ್ಸ್ ಪಾರ್ಕಿಂಗ್ನಲ್ಲಿ ಕಾರ್ ಪಾರ್ಕ್ ಮಾಡಿ ಒಳನಡೆಯುವಾಗ ಸತಿ ಕಾಲ್ ಮಾಡಿದ್ದ. ಏನೋ ದೋಸ್ತ್ ಕಳೆದೋಗಿದ್ಯಲ್ಲೋ ಅಂದ ಕಾಲ್ ರಿಸೀವ್ ಮಾಡುತ್ತಲೇ. 3 ಕೋತಿಗಳು ಕಾಲೇಜ್ ಇಲ್ಲದೆ ಚೇಷ್ಟೆ ಜಾಸ್ತಿ ಆಗಿತ್ತು, ಅದಕ್ಕೆ ಕಾಲೇಜಿಗೆ ಸೇರಿಸೋಣ ಅಂತ ಬಂದಿದ್ದೀನಿ. ಎಲ್ಲಿ ಸಿಗ್ತೀಯಾ? ಸಿಗಬೇಕು ಅನ್ನೋ ಮನಸ್ಸಿದೆಯೋ ಇಲ್ವೋ? ಅಪ್ಪ ಮಗ ರಾಜಿ ಆದಮೇಲೆ ಬ್ಯುಸಿ ಆಗೋಗಿದ್ಯಲ್ಲೋ ನವೀನ್ ಕೇಳಿದ್ದ. ಇಷ್ಟು ವರ್ಷದ ಮಾತನ್ನೆಲ್ಲ ಆಡ್ ಮುಗಿಸ್ತಿದ್ದೀರನೋ ಅನ್ನೋ ಅಷ್ಟು ಮಾತಾಡ್ತಿದ್ದಾರೆ ಕಣೋ. ಮನೆಯಿಂದ ಆಚೆಗೆ ಬಿಡ್ತಿಲ್ಲ, ಊಟ ತಿಂಡಿ ಸೆಟ್ ಆಗ್ತಿಲ್ಲ. ತೋಟದ ಮನೇಲಾಗಿದ್ದರೆ ನಾನೇ ಮಾಡ್ಕೋತಿದ್ದೆ ಸತಿ ಹೇಳಿದ್ದ. ಗೆಳೆಯನ ಹಸಿವು ಕೇಳಿ ಸಂಕಟವಾದಂತಾಗಿ, ಮಗ ಪಂಜಾಬಿ ಡಾಬಾಗೆ ಹೋಗಿ ತುಂಬ ದಿನ ಆಗಿದೆ, 1 ಹಾರ್ ಅಷ್ಟೇ, ಅಪ್ಲಿಕೇಶನ್ ತಗೊಂಡು ಬಂದುಬಿಡ್ತೀನಿ, ಯತಿನೂ ಜೊತೆಲಿ ಕರ್ಕೊಂಡು ಬಾರೋ ಅಂತ ಹೇಳಿ ಕಾಲ್ ಕಟ್ ಮಾಡಿದ. 3 ಗೆಳತಿಯರು ಕ್ಯಾಂಪಸ್ನ ಸುತ್ತ ನೋಡುತ್ತಾ ನಡೆಯುತ್ತಿದ್ದರು. ಹೈಸ್ಕೂಲ್ನಿಂದಲೂ ಕೋ ಎಜುಕೇಷನ್ನಲ್ಲಿ ಓದದ ಗೆಳತಿಯರಿಗೆ ಸ್ವತಂತ್ರವಾಗಿ ಕ್ಯಾಂಪಸ್ನಲ್ಲಿ ಕೂತಿದ್ದ ಹುಡುಗ ಹುಡುಗಿಯರ ಗುಂಪು, ಅಲ್ಲಲ್ಲೇ ನಿಂತಿದ್ದ ಹುಡುಗರ ಗುಂಪು ಕಂಡು ಇರಿಸು ಮುರಿಸಾಗಿತ್ತು. ಒಬ್ಬ ಹುಡುಗನ ಜೊತೆ ನಡೆದು ಬರುತ್ತಿರುವ 3 ಹುಡುಗಿಯರನ್ನು ವಿಶೇಷವಾಗಿ ನೋಡ್ತಾ ಇದ್ರು. ನವೀನ್ ಎಡಭಾಗದಲ್ಲಿ ನಕ್ಷತ್ರ ಮತ್ತು ಸ್ನೇಹ ಇದ್ದರೆ, ಬಲಭಾಗದಲ್ಲಿ ನಡೆಯುತ್ತಿದ್ದ ಶರದಿಗೆ ಕ್ಯಾಂಪಸ್ ಒಳಗೆ ಇದ್ದ ಹುಡುಗರನ್ನು ಇವರೆಲ್ಲರ ಜೊತೆ ಸಹಪಾಠಿಗಳಾಗಿ ಓದಬೇಕು ಇನ್ಮುಂದೆ. ಕೋ ಎಜುಕೇಷನ್ ಕಾಲೇಜ್ ಎಂದಾಗಲೂ ನಕ್ಷು ಸ್ನೇಹ ಇರ್ತಾರಲ್ವಾ. ಇತ್ತೀಚಿನ ವರ್ಷಗಳಲ್ಲಿ ಧೈರ್ಯ ಬಂದಿದ್ದರಿಂದ ಹೂ ಎಂದಿದ್ದಳಾದರೂ ಹಳೆ ನೆನಪುಗಳೆಲ್ಲ ಮರುಕಳಿಸಿ ಬವಳಿ ಬಂದಂತಾಗಿ ಮೈ ಇಡೀ ಅವ್ಯಕ್ತ ಭಯದಿಂದ ನಡುಗಲು ಶುರುವಾಯಿತು. ಆಸರೆಗೆಂಬಂತೆ ನವೀನನ ತೋಳನ್ನು ಹಿಡಿದುಕೊಂಡಳು. ಶರದಿಯ ಪೂರ್ವಾಪರ ತಿಳಿದಿದ್ದ ನವೀನ್, ಅಣ್ಣ ನಾನು ಬಂದಿಲ್ವಾ ಅಡ್ಮಿಷನ್ ಮಾಡ್ಸೋಕ್ಕೆ? ಚುಕ್ಕಿ ತಂಟೆಗೆ ಯಾರಾದರೂ ಬಂದರೆ ನನ್ನ ರಿಯಾಕ್ಷನ್ ಹೇಗಿರುತ್ತೋ ಹಾಗೆ ನಿಮ್ಮಿಬ್ಬರು ತಂಟೆಗೆ ಯಾರಾದರೂ ಬಂದರೆ ಕೂಡ ನನ್ನ ರಿಯಾಕ್ಷನ್ ಹಾಗೇ ಇರುತ್ತೆ, ಹೆದರಬೇಡ, ಧೈರ್ಯವಾಗಿ ಬಾ ಅಂತ ಹೇಳಿದ್ದ. ಮೆಂಟ್ಲು, ಇಲ್ಲೂ ಕೂಡ ರ್ಯಾಗಿಂಗ್ ಮಾಡ್ತಾರಾ ಬಾಯ್ಸ್? ನೆನಪಿಸಿಕೊಂಡವಳಂತೆ ಕೇಳಿದ್ದಳು ನಕ್ಷತ್ರ. ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಫೀಲ್ಡಲ್ಲೂ ರ್ಯಾಗಿಂಗ್ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಧೈರ್ಯ ಹೇಳಿದ. ಆಡಳಿತ ವಿಭಾಗದ ಸಮೀಪ ಬಂದಿದ್ರು. ಜ್ಞಾನಭಾರತಿ ಹಾಸ್ಪಿಟಲ್ನ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ಪ್ರಫುಲ್ ಚಂದ್ರ ನವೀನನ ಆತ್ಮೀಯ ವಲಯ ಅಷ್ಟೇ ಅಲ್ಲದೆ ಹಿತೈಷಿ ಕೂಡ. ಅವರ ಸೋದರ ಸಂಬಂಧಿಯೊಬ್ಬರು ಅರಸ್ ಕಾಲೇಜಿನ ಟ್ರಸ್ಟ್ ಸದಸ್ಯರು. ಹಾಗಾಗಿ ಇಂದಿನ ದಿನವೇ ಮಾತನಾಡಿ 3 ಸೀಟ್ ರಿಸರ್ವ್ ಮಾಡಿಸಿದ್ದ ನವೀನ್. ಕಾರ್ಯಾಲಯದ ಹೊಳಹೊಕ್ಕು ಅವರು ಹೇಳಿದ ವ್ಯಕ್ತಿಯನ್ನು ಸಂಧಿಸಿ ತನ್ನ ಪರಿಚಯ ಹೇಳಿಕೊಂಡ ಕೂಡಲೇ, ಡಾಕ್ಟರ್ ನವೀನ್ ಪ್ಲೀಸ್ ಬಿ ಸೀಟೆಡ್ ಅಂದರು ಗೌರವದಿಂದ. ನನ್ನ ಹಿಂದೆ ಲವ್ ಮಾಡಿ ಅಂತ ಕಾಟ ಕೊಡ್ತಿದ್ದವನಿಗೆ ಹೆಸರು ಹೇಳಿದ ಕೂಡಲೇ ಇಷ್ಟೊಂದೆಲ್ಲ ಮರ್ಯಾದೆನಾ? ಗೌರವದಿಂದನೇ ಮಾತಾಡಿಸ್ತಾ ಇದ್ದಾರಲ್ಲ. ಇವನಿನ್ನೂ ಓದಿದ್ದಾನೆ, ಸ್ವಲ್ಪ ಟ್ರೈನಿಂಗ್ ಆಗಿದೆ ಅಷ್ಟೇ, ಆಗಲೇ ಡಾಕ್ಟರ್ ನವೀನ್ ಅಂತ ಸಂಬೋಧಿಸ್ತಾ ಇದ್ದಾರಲ್ಲ. ಸೀಟ್ಗೋಸ್ಕರ ಎಲ್ಲಿ ಬಿಸಿನಲ್ಲಿ ಕ್ಯೂ ನಿಂತ್ಕೋಬೇಕೋ ಕಾಯಬೇಕು ಅಂದ್ಕೊಂಡು ಬಂದಿದ್ದ ನಕ್ಷತ್ರಳಿಗೆ ಆಶ್ಚರ್ಯ ಆಗಿತ್ತು. ಅರಸ್ ಕಾಲೇಜ್ನಲ್ಲಿ ಸೀಟ್ ಸಿಗೋದು ಅಷ್ಟು ಸುಲಭ ಏನಲ್ಲ ಅನ್ನೋದು ಅವಳಿಗೂ ಗೊತ್ತಿತ್ತು. ನಕ್ಷತ್ರ ಕೂತ್ಕೋ, ನವೀನನ ಕರೆ ಎಚ್ಚರಿಸಿತ್ತು. ಹಾಂ ಎನ್ನುತ್ತಾ ಪಕ್ಕ ಕುಳಿತಳು. ಶರದಿ ಸ್ನೇಹ ಆಗಲೇ ಕುಳಿತಾಗಿತ್ತು. 3 ಜೆರಾಕ್ಸ್ ಮಾರ್ಕ್ಸ್ ಕಾರ್ಡನ್ನು ಮುಂದಿಟ್ಟು ಹೆಸರುಗಳ ಪರಿಚಯ ಮಾಡಿಸಿದ. 3 ಮಾರ್ಕ್ಸ್ಗಳನ್ನು ಪರಿಶೀಲಿಸಿ 3 ಅಪ್ಲಿಕೇಶನ್ ಫಾರ್ಮ್ಗಳನ್ನು ಕೊಟ್ಟು ಫಿಲ್ ಮಾಡಿ ವಿತ್ ಅಪ್ಲಿಕೇಶನ್ ಫೀಸ್ ಆ ಕೌಂಟರ್ನಲ್ಲಿ ಸಬ್ಮಿಟ್ ಮಾಡಿ ಸರ್ ಅಂದರು ಗೌರವದಿಂದ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ, ಬನ್ನಿ ಅಲ್ಲಿ ಕೂತ್ಕೊಂಡು ಫಿಲ್ ಮಾಡಿ ಅಂದ. ಫಾರ್ಮ್ ಫಿಲ್ ಮಾಡಿ ನವೀನನಿಗೆ ಕೊಡುತ್ತಾ ಶರದಿ ಸ್ನೇಹ ಇಬ್ಬರು ಅಪ್ಲಿಕೇಶನ್ ಫೀಸ್ ಕೊಡಲು ಮುಂದಾದರು. ಅದು ನೀವು ಇಟ್ಕೊಂಡಿರಿ, ನಾನು ಪೇ ಮಾಡಿ ಬರ್ತೀನಿ ಅಂತ ನವೀನ್ ಹೇಳ್ದ. ಬ್ರೋ ಅದೆಲ್ಲ ಬೇಡಿ, ತಗೊಳ್ಳಿ ನಿಮ್ಮ ಸುಮ್ಮನೆ ಅಂತ ಶರದಿ ಕೈ ಮುಂದೆ ಚಾಚಿದ್ದಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.